ಇವತ್ತು ಮಹಾಶಿವರಾತ್ರಿ ದೇಶದ ಶಿವ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನ ಜನರು ಸಲ್ಲಿಸ್ತಾ ಇರತಕ್ಕಂಥದ್ದು. ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೂ ಭಕ್ತರ ಸಾಗರವೇ ಹರಿದು ಬರ್ತಾ ಇತ್ತು. ಮಹಾದೇವನ ಆಶೀರ್ವಾದವನ್ನ ಜನರು ಪಡ್ಕೊಳ್ತಾ ಇದ್ದಾರೆ. ಮಲ್ಲೇಶ್ವರಂನಲ್ಲಿರುವಂತಹ ಕಾಡುಮಲ್ಲೇಶ್ವರ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿ ನಂದಿನಿ ಇದ್ದಾರೆ. ಅಲ್ಲಿನ ಮಾಹಿತಿ ಕೊಡೋದಕ್ಕೆ ನಂದಿನಿ, ಮಹಾಶಿವರಾತ್ರಿಯ ಹಿನ್ನೆಲೆಯಲ್ಲಿ ಈ ಬಾರಿ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ, ಹಾಗೆ ಈ ಬಾರಿಯ ವಿಶೇಷತೆ ಏನು? ಯಶೋಧ ಪಬ್ಲಿಕ್ ಟಿವಿಯ ಎಲ್ಲಾ ವೀಕ್ಷಕರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ನಾನು ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಇದ್ದೇನೆ. ಈಗಾಗಲೇ ಮಾಘ ಮಾಸದ ಬಹುಳ ಚತುರ್ಥಿಯ ಅಂಗವಾಗಿ ನಡೆದಿರುವಂತಹ ಮಹಾಶಿವರಾತ್ರಿ ಇಲ್ಲಿ ಸಡಗರವನ್ನ ತುಂಬಿದೆ. ದೇವಸ್ಥಾನ, ಇಡೀ ದೇವಸ್ಥಾನ ಆವರಣ ಹಣ್ಣು ಕಾಯುಗಳಿಂದ ತುಂಬಿ ತುಳುಕ್ತಾ ಇದೆ. ಅಲಂಕಾರ ಪ್ರಿಯ ಹಾಗೂ ಮುಖ್ಯವಾಗಿ ಅಭಿಷೇಕ ಪ್ರಿಯವಾದಂತಹ ಶಿವನಿಗೆ ನಿರಂತರ ಅಭಿಷೇಕ ಆಗಲು ಈಗಾಗಲೇ ಗಂಗಾ ಜಲದ ಅಲಂಕಾರವನ್ನ ಮಾಡಿದ್ದಾರೆ. ನಿರಂತರವಾಗಿ ಅಭಿಷೇಕ ಆಗ್ತಾ ಇರುತ್ತೆ. ಬೆಳ್ಳಿ ಕವಚವನ್ನ ಸಹ ಇರಿಸಲಾಗಿದೆ ಶಿವನಿಗೆ. ಇನ್ನು ದೇವಸ್ಥಾನದ ಸುಮಾರು 1 ಕಿಲೋಮೀಟರ್ ಅಂತರದವರೆಗೂ ಸಹ ಭಕ್ತಾದಿಗಳು ಕ್ಯೂನಲ್ಲಿದ್ದಾರೆ. ಹಾಗಾಗಿ ಬರುವಂತಹ ಭಕ್ತಾದಿಗಳನ್ನ ಆದಷ್ಟು ವೇಗವಾಗಿ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತಿದೆ. ದ್ರಾಕ್ಷಿ ಹಣ್ಣು, ದಾಳಿಂಬೆ ಸೇರಿದಂತೆ ಎಲ್ಲಾ ಹಣ್ಣುಗಳಿಂದ ಇಡೀ ದೇವಾಲಯವನ್ನ ಸಂಪೂರ್ಣವಾಗಿ ಅಲಂಕಾರ ಮಾಡಲಾಗಿದೆ. ದೇವಸ್ಥಾನದಲ್ಲಿ ಬೆಳಗ್ಗೆ 3 ಗಂಟೆಯಿಂದ ಇಂದು ರಾತ್ರಿ 12 ಗಂಟೆವರೆಗೂ ಸಹ ನಿರಂತರವಾದಂತಹ ಪೂಜೆ ಇರುತ್ತೆ. ಎಲ್ಲಾ ಭಕ್ತಾದಿಗಳಿಗೂ ಸಹ, ಅಂದ್ರೆ ಬರುವಂತಹ ಎಲ್ರಿಗೂ ಸಹ ಅವಕಾಶವನ್ನ ಕಲ್ಪಿಸಲಾಗಿದೆ. ಇಡೀ ದೇವಾಲಯದ ಆವರಣ ಓಂಕಾರದಲ್ಲಿ ಮುಳುಗಿ ಹೋಗಿದೆ. ಯಶೋಧ. ಓಕೆ ನಂದಿನಿ, ಹಾಗೆ ಈಗ ಬರುವಂತಹ ಭಕ್ತರಿಗೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ? ಶಿವ ಅಭಿಷೇಕ ಪ್ರಿಯ, ಹಾಗಾಗಿ ಅಭಿಷೇಕ ಮಾಡೋದಕ್ಕೆ ಭಕ್ತರಿಗೆ ಏನಾದ್ರೂ ಅನುವು ಮಾಡಿಕೊಡಲಾಗ್ತಾ ಇದೆಯಾ? ಯಶೋಧ, ನೀವು ನೋಡ್ತಾ ಇರ್ಬೋದು ಈಗಾಗಲೇ ದೇವಸ್ಥಾನದಲ್ಲಿ ಒಂದು ಭಾಗದಲ್ಲಿ ವಿವಿಐಪಿ ಎಂಟ್ರಿ, ಅಂದ್ರೆ MLAಗಳು, ಅಧಿಕಾರಿಗಳ ಶಕುಂತಲ ಈಗಾಗಲೇ ನೋಡ್ತಿರೋ ಹಾಗೆ ಸಾಕಷ್ಟು ಜನಕ್ಕೆ ಬಂದಿರುವಂತಹ ವಿವಿಐಪಿಗಳಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬರುವ ಕ್ಯೂನಲ್ಲಿ ಬರ್ತಿರುವಂತಹ ಭಕ್ತಾದಿಗಳಿಗಾಗಿ ಸಾರ್ವಜನಿಕರಿಗೂ ಸಹ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಲಾಗಿದೆ. ನಿರಂತರ ಮಂಗಳಾರತಿ ವ್ಯವಸ್ಥೆಯನ್ನ ಹಾಗೂ ಅಭಿಷೇಕ ಹಾಗೂ ಇವತ್ತು ಉಪ್ಪಿಟ್ಟನ್ನ ಹಾಗೂ ಕೇಸರಿ ಬಾತಿನ ಪ್ರಸಾದವನ್ನ ನೀಡಲಾಗ್ತಾ ಇದೆ. ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹದ್ದು ಶಕುಂತಲ, ಇಲ್ಲಿ ಬರುವಂತಹ ವಿವಿಐಪಿಗಳಿಗೆ ಸಪರೇಟ್ ಗೇಟ್ ಅನ್ನ ಮಾಡಿ ಸಾರ್ವಜನಿಕರಿಗೆ ಸಪರೇಟ್ ಗೇಟ್ ಅನ್ನ ಮಾಡಲಾಗಿದೆ. ಹಾಗಾಗಿ ಬರ್ತಿರುವಂತಹ ಸಾಗರದಿಂದ ಬರ್ತಿರುವಂತಹ ಜನರನ್ನ ಸಹ ಫ್ಲೋಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ. ಮಾಘ ಮಾಸದ ಬಹುಳ ಚತುರ್ಥಿ ಎಂದು ನಡೀತಿರುವಂತಹ ಮಹಾಶಿವರಾತ್ರಿ ಎಂದು ಬಹುತೇಕ ಜನ ಉಪವಾಸದಲ್ಲಿ ಇರ್ತಾರೆ. ಹಾಗಾಗಿ ಶಿವನಿಗೆ ಪ್ರಿಯವಾದಂತಹ ಹಣ್ಣುಗಳಿಂದ ಇವತ್ತು ಅಲಂಕಾರವನ್ನ ಮಾಡಿದ್ದು ವಿಶೇಷವಾದ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಎಲ್ಲರೂ ಸಹ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರದ ಮೂಲಕ ಇಡೀ ದೇವಸ್ಥಾನದ ವಾತಾವರಣ ಭಕ್ತಿಮಯವಾಗಿದೆ. ಶಕುಂತಲಾ. ಓಕೆ, ಥ್ಯಾಂಕ್ ಯು ನಂದಿನಿ, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.